ರೇಣುಕಾಸ್ವಾಮಿ ಸಾಯೋದಕ್ಕೆ ಕಾರಣ ಏನು? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಬಹಳ ಇಂಪಾರ್ಟೆಂಟ್ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಭಯಾನಕ ಸತ್ಯ ಹೊರಬಿದ್ದಿದೆ. ಕರೆಂಟ್ ಶಾಕ್, ಪ್ರಬಲ ಹೊಡೆತದಿಂದ ಮೂಳೆ ಮುರಿತವಾಗಿದೆ. ರೇಣುಕಾಸ್ವಾಮಿ ದೇಹದ 32 ಕಡೆ ಗಾಯದ ಗುರುತುಗಳು ಕಂಡು ಬಂದಿದೆ. ವೈದ್ಯರ ವರದಿಯಲ್ಲಿ ಭಯಾನಕ ಅಂಶ ಬಯಲಾಗಿರ್ತಕ್ಕಂಥದ್ದು. ಇದನ್ನೇ ಮೊನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತಂದಿದ್ದು. ಅವರೇ ಫಸ್ಟ್ ಟೈಮ್ ಇದನ್ನು ಡಿಕ್ಲೇರ್ ಮಾಡಿದ್ದು. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಭಯಾನಕ ಅಂಶಗಳು ಗೊತ್ತಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಆಘಾತ ಮತ್ತು ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಸಾವಾಗಿದೆ ಅಂತ. ಅಂದರೆ ಏನೋ ತಲೆ ತಗೊಂಡೋಗಿ ಯಾವುದೋ ಕ್ಯಾಂಟರ್ ಗುದ್ದಿಸಿದ್ರಂತಲ್ಲ. ಸೊ ಅದು ಮೆದುಳಿನ ತೀವ್ರ ರಕ್ತಸ್ರಾವ ಮತ್ತು ಆಘಾತ ಆಗದೇ ಇರುತ್ತಾ? 50 ಜನ ಸೇರ್ಕೊಂಡು ಹೊಡೆದ್ರೆ. ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆಯಾಗಿದೆ. ಮಾರಕಾಸ್ತ್ರಗಳಿಂದ ದೇಹದ 32 ಕಡೆ ಗಾಯದ ಗುರುತುಗಳು ಕಂಡು ಬಂದಿದೆ. 32 ಕಡೆ. ತಲೆ ಬುರುಡೆಯಲ್ಲಂತೂ 7ಕ್ಕೂ ಹೆಚ್ಚು ಗಾಯದ ಗುರುತು. ಅದು ಕೂಡ ಹೇಳಿದ್ದಾರೆ. ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವದ ಮಾಹಿತಿ. ಇದೆಲ್ಲವೂ ಕೂಡ ಕಾರಣಗಳು, ಸಾವಿಗೆ ಕಾರಣಗಳು. ಇದು PM ರಿಪೋರ್ಟ್ ಬಹಳ ಬಲವಾದ ಸಾಕ್ಷಿಯಾಗುತ್ತಿದೆ. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಪೊಲೀಸ್ ಅಧಿಕಾರಿಗಳು ಬಹಳ ಸಮರ್ಪಕವಾಗಿ ತ್ವರಿತವಾಗಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಮೃತ ವ್ಯಕ್ತಿ ಕುಟುಂಬದವರಿಗೆ ನಾವು ನ್ಯಾಯವನ್ನ ಒದಗಿಸಬೇಕಾಗ್ತದೆ. ನಮಗೆ ಇರ್ತಕ್ಕಂಥ ಪ್ರೆಷರ್ 140/90. ಅದಕ್ಕೂ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಐ ವಿಲ್ ಗಿವ್ ಮೈ 2 ಮೊಬೈಲ್ ಫೋನ್ಸ್. ಯು ಕ್ಯಾನ್ ಸಿ ಹೌ ಮೆನಿ ಕಾಲ್ಸ್ ಹ್ಯಾವ್ ಕಮ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ಆರೋಪಿಗಳನ್ನು ಅಪರಾಧಿಗಳನ್ನಾಗಿಸುವಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅಂತ? ಅರವಿಂದ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ, ಒಂದು ಕೊಲೆ ಪ್ರಕರಣದಲ್ಲಿ ಆತನ ಮೃತದೇಹ ಏನತ್ತೆ, ಮೃತದೇಹದ ಮರಣೋತ್ತರ ಪರೀಕ್ಷೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆಂದ್ರೆ ಅದೇ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸುವಂಥದ್ದು. ಯಾಕೆಂದ್ರೆ ಒಬ್ಬ ಸಾವನ್ನಪ್ಪಿರ್ತಾನೆ. ಸಾವನ್ನಪ್ಪಿದ ಸಂದರ್ಭದಲ್ಲಿ ಆತನನ್ನ ಯಾವ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ರು, ಜೊತೆಗೆ ಆತನನ್ನ ಹತ್ಯೆ ಮಾಡಲಿಕ್ಕೆ ಯಾವ್ಯಾವ ವಸ್ತುಗಳನ್ನ ಬಳಸಿದ್ರು, ಜೊತೆಗೆ ಆತ ಸಾವು ಯಾವ ರೀತಿಯಲ್ಲಿ ಸಂಭವಿಸಿದೆ, ಕಾಸ್ ಆಫ್ ಡೆತ್ ಅಂತೇನೆ ಹೇಳ್ತಾರೆ, ಅದು ಯಾವ ರೀತಿಯಲ್ಲಿ ಸಂಭವಿಸಿದೆ, ಇದೆಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಗಳು ಸಿಕ್ಕುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಮಾತ್ರ. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವಂಥದ್ದು, ಹತ್ಯೆ ಮಾಡಿದ ಬಳಿಕ ಅದನ್ನ ವೆಪನ್ಗಳೇನಿತ್ತು, ವೆಪನ್ಗಳನ್ನು ಕೂಡ ಹತ್ಯೆಗೆ ಬಳಸಿದಂಥ ವೆಪನ್ಗಳೇನಿತ್ತು ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಾರೆ. ಅಂದ್ರೆ ಈಗ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ, ಏನೋ ಮೆದುಳಿನಲ್ಲಿ ಕಟ್ಟಿಕೊಂಡಂತ ಒಂದು ಗೆಡ್ಡೆ ಏನಿತ್ತು, ಅಂದ್ರೆ ರಕ್ತ ಹೆಪ್ಪುಕಟ್ಟುತ್ತೆ. ಅದಾದ ನಂತರ ತೀವ್ರವಾಗಿ ಏನೋ ಆ ರಕ್ತ ಹೆಪ್ಪುಕಟ್ಟಿರುವಂತ ರಕ್ತ ಒಡೆದೋಗಿ ತೀವ್ರ ರಕ್ತಸ್ರಾವ, ಇನ್ನರ್ ಬ್ಲೀಡ್ ಅಂತ ಏನು ಹೇಳ್ತಾರೆ, ತೀವ್ರ ರಕ್ತಸ್ರಾವ ಆಗಿ ಆತನ ದೇಹಕ್ಕೆ ಆಕ್ಸಿಜನ್ ತಲುಪ್ತಾನೆ, ಆತ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಉಲ್ಲೇಖವನ್ನ ಮಾಡೋ ಸಂದರ್ಭದಲ್ಲಿ ಆತನ ದೇಹದ ಮೇಲೆ 32 ಭಾಗಗಳಲ್ಲಿ ಪೆಟ್ಟು ಬಿದ್ದಿರುವಂಥದ್ದು, ಅದಾದ ನಂತರ ತಲೆಯ ಭಾಗದಲ್ಲಿ 7 ಬಾರಿ ಆತನ ತಲೆಯ ಭಾಗದಲ್ಲಿ ಪೆಟ್ಟು ಬಿದ್ದಿರುವಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಉಲ್ಲೇಖವನ್ನ ಮಾಡ್ತಾ ಹೋಗೋ ಹಿನ್ನೆಲೆಯಲ್ಲಿ ಆತನ ಸಾವು ಸಂಭವಿಸಿರುವಂಥದ್ದು, ಆತನ ಮೆದುಳಿನಲ್ಲಿ ಆದಂಥ ತೀವ್ರ ರಕ್ತಸ್ರಾವ, ಇನ್ನರ್ ಇಂಜುರೀಸ್ ಮತ್ತು ಇನ್ನರ್ ಬ್ಲೀಡ್ ಅಂತ ಏನು ಹೇಳ್ತಾರೆ, ಅದರ ಮೂಲಕ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ದರ್ಶನ್ ಮತ್ತು ಗ್ಯಾಂಗ್ಗೆ ಇದು ದೊಡ್ಡ ಪ್ರಮುಖವಾದ ಸಾಕ್ಷ್ಯವಾಗಿ ಪರಿಗಣಿಸುವಂಥದ್ದು, ವಿರುದ್ಧವಾಗಿ ಸಾಕ್ಷ್ಯವಾಗಿ ಪರಿಗಣಿಸ್ತದೆ. ಯಾಕೆಂದ್ರೆ ಒಬ್ಬ ಸಾವನ್ನು ಸಂಭವಿಸಿದ ಬಳಿಕ ಆತನ ಮರಣೋತ್ತರ ಪರೀಕ್ಷೆಗಳು ಕೂಡ ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತದೆ. ಜೊತೆಗೆ ಅದಕ್ಕೆ ಬಳಸಿದಂತ ವೆಪನ್ಗಳನ್ನು ಕೂಡ ಸೀಸ್ ಮಾಡಿಕೊಂಡಾಗ ಇದು ಪ್ರಮುಖವಾಗಿ ಏನು ಸಂಕಷ್ಟವನ್ನ ತಂದಿಡುವಂಥದ್ದು. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಟೋಟಲಿ ಈಗ ರಿಮ್ಯಾಂಡ್ ಕಾಪಿ ಅಂತ ಏನು ಹೇಳಿದೀವಿ, ರಿಮ್ಯಾಂಡ್ ಕಾಪಿನಲ್ಲಿ ಅಂಶಗಳು ಏನೆಲ್ಲ ದಾಖಲಾಗಿತ್ತು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ತನಕ ಪಬ್ಲಿಕ್ ಟಿವಿಯಲ್ಲಿ ತಾವು ನೋಡಿದ್ರಿ.